ಆಮೇಲೆ ಈ ಸೀರೆ ಸಂತೆಯಿಂದ ಸುಮಾರು 80% ಅವ್ರಿಗೆ ಲಾಭ ಆಗಿದೆ. ಯಾರು ಸೂರತ್ತಿಂದ ಸೀರೆ ತಂದು ಮಾರಿಸ್ತಾರಲ್ಲ ಅವ್ರಿಗೆ 80% ಲಾಭ ಆಗಿದ್ರೆ ಬರೀ 20% ಮಾತ್ರ ಸ್ಥಳೀಕರಿಗೆ ಲಾಭ ಆಗಿದೆ. ಇದನ್ನ ದಯವಿಟ್ಟು ನೀವು ಮುಂದಕ್ಕಾದ್ರೂ ಒಳ್ಳೆ ರೀತಿಯಲ್ಲಿ ಸೂಕ್ತ ರೀತಿಯಲ್ಲಿ ಎಚ್ಚೆತ್ಕೊಂಡು ನಮ್ಮ ದೊಡ್ಡಬಳ್ಳಾಪುರನ ಉಳಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ. ನಮ್ಮ ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ ವೀವರ್ಸ್ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ನಮಗೆ ಇದ್ರ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ. ಯಾಕಪ್ಪ ಅಂತಂದ್ರೆ ನಮ್ಮ ಮೂಲ ಉದ್ದೇಶ ಇದ್ದಿದ್ದು ಸೂರತ್ತಿಂದ ತರ್ತಾ ಇರ್ತಕ್ಕಂಥ ಸೀರೆ ವಿರುದ್ಧ ನಮ್ಮ ಮೂಲ ಉದ್ದೇಶ ಇದ್ದಿದ್ದು. ಆದ್ರೂ ವಿರುದ್ಧ ನಾವು ನಮ್ಮ ನೇಕಾರರೆಲ್ಲ ಬೀದಿಗೆ ಬಂದು ಹೋರಾಡಿದ್ವಿ. ಅದು ನಮ್ಮ ಶಾಸಕರಿಗೂ ಗೊತ್ತು, ಆಮೇಲೆ MP ಸಾಹೇಬ್ರಿಗೂ ಗೊತ್ತು. ಆಮೇಲೆ ನಾವು ಸುಮಾರು ದಿನಗಳಿಂದ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಬೀದಿಗಿಳಿದು ಹೋರಾಟ ಮಾಡಿದ್ವಿ. ಎಲ್ಲರೂ ಹೋರಾಟ ಮಾಡಿದ್ವಿ. ಯಾಕೆ ಅಂದ್ರೆ ಈಗಾಗಲೇ ತಿಳಿಸಿದೀವಿ, ಸೂರತ್ ಸೀರೆ ನಮ್ಮೂರಿಗೆ ಬರಬಾರ್ದು. ಅದರಿಂದ ಇಲ್ಲಿರ್ತಕ್ಕಂಥ ಸಾವಿರಾರು ಉದ್ಯೋಗಸ್ಥರು ಹಾಳಾಗೋಗ್ತಾ ಇದ್ದಾರೆ, ಮಾಲೀಕರು ಹಾಳಾಗೋಗ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ನಾವಾಗ್ಲಿ ನಮ್ಮ ಮುಖಂಡರಾಗ್ಲಿ ಎಲ್ಲರೂ ಇದ್ರ ಬೀದಿಗೆ ಬಂದು ಹೋರಾಟ ಮಾಡಿದ್ದೀವಿ. ಇದನ್ನ ನಮ್ಮ ಶಾಸಕರಿಗೂ ಸಹ ತಿಳಿಸಿದ್ದೇವೆ. ಅವರು ಸೀರೆ ಸಂತೆ ಮಾಡಿದ್ದು ನಮ್ಗೆ ಯಾವುದೇ ರೀತಿ ಬೇಸರ ಇಲ್ಲ, ತುಂಬಾ ಚೆನ್ನಾಗಾಯ್ತು, ಒಳ್ಳೆ ಪ್ಲಾನ್ ಅದು, ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ. ನಮ್ಗೇನಪ್ಪ ಒಂದು ಬೇಜಾರು ಅಂದ್ರೆ ಆ ಸೀರೆ ಸಂತೆಯಲ್ಲಿ ಸುಮಾರು ಏನವರು ಕಮಿಟಿ ಅಂತ ಮಾಡಿದ್ರಲ್ಲ ಅದರಲ್ಲಿ ಸುಮಾರು 80 ಭಾಗ ಸೂರತ್ತಿಂದ ತರಿಸಿರ್ತಾ ಇರ್ತಕ್ಕಂಥ ಉದ್ಯೋಗಸ್ಥರು ಇರೋದು. ಅವರು ಬಂದು ಸೂರತ್ ಸೀರೆನೇ ಮಾರಿದ್ದಾರೆ. ಆ ಕಮಿಟಿ ಮಾಡಿದಾಗೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿತ್ತು. ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಅವರು ಸ್ಥಳೀಕರೇ, ಬಟ್ ಆದ್ರೆ ಇಲ್ಲಿ ಕಷ್ಟ ಬಿದ್ದು ಮಾಡಿಸ್ತಾ ಇದ್ರಲ್ಲ ಆ ಮಾಲೀಕರಿಗೆ ಅವಕಾಶ ಕೊಟ್ಟಿದ್ರೆ ಇನ್ನೂ ತುಂಬಾ ಅನುಕೂಲ ಆಗ್ತಾ ಇತ್ತು. ಯಾಕೆ ಶಾಸಕರು ಈ ವಿಚಾರದಲ್ಲಿ ಸ್ವಲ್ಪ ಎಡವಿದ್ದಾರೋ ನಮ್ಗಂತೂ ಅರ್ಥ ಆಗ್ಲಿಲ್ಲ. ನಾವೇನು ಸುಮಾರು ತಿಂಗಳುಗಳಿಂದ ತುಂಬಾ ಕಷ್ಟ ಬಿದ್ದು ಶಾಸಕರ ಹತ್ರನೂ ಹೋಗಿದ್ದೀವಿ, ಅವ್ರಿಗೂ ಗೊತ್ತು, ಅವರು ಬಂದಿದ್ದಾರೆ. ಯಾರು ನಮ್ಮ ಮಿನಿಸ್ಟ್ರು ಶಿವಾನಂದ ಪಾಟೀಲ್ ಸಾಹೇಬ್ರ ಹತ್ರಕ್ಕೂ ಬಂದಿದ್ದಾರೆ, ಆಮೇಲೆ MP ಸಾಹೇಬ್ರ ಹತ್ರಕ್ಕೂ ಬಂದಿದ್ದಾರೆ. ನಮ್ಮ ಕಷ್ಟ ಏನೈತೆ ಅಂತ ತುಂಬಾ ನಮ್ಗಿನ ಚೆನ್ನಾಗಿ ಅವ್ರಿಗೆ ತುಂಬಾ ಮನವರಿಕೆ ಆಗಿದೆ. ಅವರು ಸಹ ಮೊನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರಾದ R ಅಶೋಕ್ ಅವರು ಬಂದಿದ್ದಾರೆ, ಅವ್ರ ಹತ್ರ ಕೂಡ ಹೇಳಿದ್ದಾರೆ ನಮ್ಗೆ ತುಂಬಾ ತೊಂದರೆ ಇದೆ, ನಮ್ಮ ನೇಕಾರರಿಗೆ ಏನಾದ್ರು ಒಂದು ದಾರಿ ಮಾಡ್ಕೊಡ್ರಿ, ಡೆಲ್ಲಿಗೆ ಹೋಗೋಣ ಅಂತ ಹೇಳಿದ್ದಾರೆ. ನರಸಿಂಹಮೂರ್ತಿ, ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ ವೀವರ್ಸ್ನ ಅಧ್ಯಕ್ಷ.